ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮತ್ತೊಮ್ಮೆ ಸನ್ ಕಾಮರ್ಸ್ ಕ್ಲಬ್ಗೆ ಸ್ವಾಗತ. ಇಟ್ಸ್ ಅ ಪ್ಲೇಸ್ ಫಾರ್ ಲರ್ನಿಂಗ್, ಕಲಿಕೆಗೊಂದು ವೇದಿಕೆ. ಮೈ ಸೆಲ್ಫ್ ಇಸ್ ಸುನಿಲೇಶ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, ಗವರ್ನಮೆಂಟ್ ಫಸ್ಟ್ ಏಡ್ ಕಾಲೇಜ್, ದೇವನಹಳ್ಳಿ. Please subscribe to my YouTube channel, like, share and comment. My dear students, today I will take royalty accounts series 3. In the previous videos, we have done with preparation of analysis table and preparation of ledger accounts in the books of lessee under without minimum rent account method. But today I will take the preparation of analysis table and ledger accounts in the books of lessee under with minimum rent account method. So my dear students, is a very important concept, and in this concept you will get 14 marks question. My dear students, before preparation of ledger accounts, always you have to prepare analysis table. So let us go to the question first. Number 2 question, Gokul Mines company took a lease from landlord for a period of 10 years. So landlord is a lessor, Gokul Mines company is a lessee for a period of 10 years from 1st January 2015 on a royalty of rupees 5 per ton. So royalty istanta 5 rupees per ton on of coal raised with a dead rent of rupees 20,000. So dead rent means minimum rent, a standard rent. So minimum amount payable by the Gokul Mines company to the landlord, so irrespective of the coal raised, is 20,000. And power to recoup short workings. The short workings means a deficiency during the first 4 years. See these terms, first 4 years, within 3 years, or up to 3 years, or up to 4 years. ಇಂಥ ಟರ್ಮ್ಸ್ನ ಯೂಸ್ ಮಾಡ್ತಾ ಇದ್ದಾರೆ. ದಟ್ ಇಸ್ ಫಿಕ್ಸ್ಡ್ ರಿಕೂಪ್ಮೆಂಟ್ ಮೆಥಡ್. ಫಿಕ್ಸ್ಡ್ ರಿಕೂಪ್ಮೆಂಟ್ ಮೆಥಡ್ ಅಂದರೆ ದೇ ವಿಲ್ ಗಿವ್ ಅ ಫಿಕ್ಸ್ಡ್ ಟೈಮ್ ಟು ರಿಕವರಿ ಆಫ್ ಎನಿ ಡೆಫಿಷಿಯನ್ಸಿ ಅರೇಸಸ್. ಸೊ ಇಲ್ಲಿ ನಮ್ಗೆ ಏನಾಗುತ್ತೆ, ಶಾರ್ಟ್ ವರ್ಕಿಂಗ್ ರಿಕವರ್ಡ್ಗೆ ಫಿಕ್ಸ್ಡ್ ರಿಕೂಪ್ಮೆಂಟ್ ಮೆಥಡ್. ಸೊ ನೆಕ್ಸ್ಟ್ ದ ಅದರ್ ಡೀಟೇಲ್ಸ್. ದ ಆ್ಯನ್ಯಲ್ ಔಟ್ಪುಟ್ ವಾಸ್ ಅಸ್ ಫಾಲೋಸ್. ಇಲ್ಲಿ ಆಲ್ವೇಸ್ ಚೆಕ್ ಮಾಡ್ಕೊಳ್ಳಿ, ಇಲ್ಲಿ ರಾಯಲ್ಟಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದು ಆನ್ ಕೋಲ್ ರೈಸ್ಡ್, ಇಟ್ ಮೀನ್ಸ್ ಕೋಲ್ ರೈಸ್ಡ್ ಅನ್ನು ಔಟ್ಪುಟ್ ಮೇಲೆ. ಇಲ್ಲೂ ಸಹ ಔಟ್ಪುಟ್ಟೇ ಕೊಟ್ಟಿದ್ದಾರೆ. ಸೊ ಇಯರ್ 15, 16, 17, 18 and 19 and ಔಟ್ಪುಟ್ ಕೊಟ್ಟಿದ್ದಾರೆ. ಜಸ್ಟ್ ಒಂದು ಇಂಪಾರ್ಟೆಂಟ್ ನೋಡಿ, 2016 3000 ಟನ್ಸ್ ಅಂತಿದೆ, ಅಲ್ಲಿ ಜಸ್ಟ್ ನೀವು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೇನಿದೆ 2016 3000 ಟನ್ಸ್, ದಟ್ ಇಸ್ ಎ ಲಾಕ್ಡೌನ್ ಪೀರಿಯಡ್ ಅಂತ ಕೊಟ್ಟಿದ್ದಾರೆ. ನೋಡೋಣ ನೆಕ್ಸ್ಟ್ ಕಂಡೀಷನ್ಸ್ ನೋಡೋಣ. ಲಾಕ್ಡೌನ್ ಅಂತ ಕೊಟ್ಟಿದ್ದಾರೆ. ಏನಕ್ಕೆ ಲಾಕ್ಡೌನ್ ಕೊಟ್ಟಿದ್ದಾರೆ ಚೆಕ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಪರ, ದ ಅಗ್ರಿಮೆಂಟ್ ಪ್ರೊವೈಡ್ಸ್, ಇಟ್ ಮೀನ್ಸ್ ದ ಲೀಸ್ ಅಗ್ರಿಮೆಂಟ್ ಬಿಟ್ವೀನ್ ಗೋಕುಲ್ ಮೈನ್ಸ್ ಆ್ಯಂಡ್ ಆಸ್ ವೆಲ್ ಆಸ್ ಲ್ಯಾಂಡ್ಲಾರ್ಡ್. So provides if any year the production was stopped due to lockdown, then minimum rent should reduce by 20%. ನೋಡಿ ಸ್ನೇಹಿತರೆ, ಈ ಕೊಟ್ಟಿರೋ ಯಾವುದಾದ್ರು 5 ಇಯರ್ಸಲ್ಲಿ ಯಾವ ಇಯರ್ಲಿ ಲಾಕ್ಡೌನ್ ಆಗಿರುತ್ತೋ, ಡ್ಯೂ ಟು ಪ್ರೊಡಕ್ಷನ್ ಸ್ಟಾಪ್ ಆಗಿರುತ್ತೆ ಡ್ಯೂ ಟು ಲಾಕ್ಡೌನ್ ರೀಸನಿಂದ, ದೆನ್ ಮಿನಿಮಮ್ ರೆಂಟ್ ಏನು ಹೇಳ್ತಾ ಇದ್ದಾರೆ, ಶುಡ್ ರೆಡ್ಯೂಸ್ ಬೈ 20% ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ನೋಡಿ. ಈ ರೀತಿ ಏನಾದರೂ ಮೇ ಬಿ ಲಾಕ್ಡೌನ್ ರೀಸನ್ಸ್ ಆರ್ ಮೇ ಬಿ ಸ್ಟ್ರೈಕು ಆರ್ ಮೇ ಬಿ ಎನಿ ಅದರ್ ರೀಸನ್ಸಿಂದ ಪ್ರೊಡಕ್ಷನ್ ಸ್ಟಾಪ್ ಆದರೆ ಈಗೇನು ಮಾಡ್ತಾರೆ, ದ ಅಗ್ರಿಮೆಂಟ್ ಕ್ಯಾನ್ ಪ್ರೊವೈಡ್ ಮೇ ಬಿ ದಿಸ್ ಮಿನಿಮಮ್ ರೆಂಟ್ನ ರೆಡ್ಯೂಸ್ ಮಾಡ್ತಾರೆ. ಈ ರೆಡ್ಯೂಸ್ ಮಾಡಬೇಕಾದ್ರೆ ಮೇ ಬಿ ಡೈರೆಕ್ಟ್ ಪ್ರಪೋರ್ಷನ್ ಕೊಡ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್ ಈ ಕ್ವಶನ್ 20% ರೆಡ್ಯೂಸ್ ಮಾಡ್ತಾರೆ ಡೈರೆಕ್ಟಾಗಿ, 20%, 25%, 30%. ಬಟ್ ಇನ್ ಕೇಸ್ ಸಮ್ ಫ್ಯೂ ಕೇಸಸ್ ದೇ ಗೋಯಿಂಗ್ ಟು ರೆಡ್ಯೂಸ್ ಇನ್ ಅ ಪ್ರಪೋರ್ಷನೇಟ್ ಬೇಸಿಸ್. ಫಾರ್ ಎಕ್ಸಾಂಪಲ್ 3 months ಸ್ಟ್ರೈಕ್ ಪೀರಿಯಡ್ ಇದ್ದರೆ, ಸೊ 3/12 ಅಷ್ಟನ್ನು ರೆಡ್ಯೂಸ್ ಮಾಡ್ತಾ ಹೋಗ್ತಾರೆ. ಸಪೋಸ್ 6 months ಇದ್ದರೆ, ಸಪೋಸ್ 1 month ಇದ್ದರೆ, ಮತ್ತು ಪ್ರಪೋರ್ಷನೇಟ್ ಬೇಸಿಸನ್ನು ರೆಡ್ಯೂಸ್ ಮಾಡ್ತಾರೆ. ಸೊ ಫಿಕ್ಸ್ಡ್ ಮೆಥಡಲ್ಲೂ ಸಹ ರೆಡ್ಯೂಸ್ ಮಾಡ್ತಾರೆ, ಪ್ರಪೋರ್ಷನೇಟ್ ಬೇಸಿಸಲ್ಲೂ ರೆಡ್ಯೂಸ್ ಮಾಡ್ತಾರೆ. ಬಟ್ ಈ ಕ್ವಶನಲ್ಲಿ the fixed method reduce ಮಾಡ್ತಾ ಇದ್ದಾರೆ based on the question. Now next, prepare dead rent account, royalties account, short workings account, landlord account. See, so ನಿನ್ನೆ ಮಾಡಿದ ಮೆಥಡ್ ಏನಾಗಿತ್ತು, we have prepared ledger accounts under without minimum rent account method ಅಲ್ಲಿ we have prepared 3 accounts: royalty account, short workings account
landlord account. But illénaಗ್ತದೆ, addition to these three accounts, we need to prepare another account, dead rent account or minimum rent account. Hence, this method would be called as with the minimum rent account method. Now, I will take the solution. I told you already. So, before preparation of ledger account, always you have to prepare analysis table. Analysis table na prepare ಮಾಡಬೇಕು. ಅದಾದ ನಂತರ ನಾವು ledger accounts na prepare ಮಾಡಬೇಕು ಸ್ನೇಹಿತರೆ. Now, let us prepare this analysis table. So, analysis table here ಇಲ್ಲಿ ನಮಗೆ ಸೇಲ್ಸ್ ಎಲ್ಲ ಔಟ್ಪುಟ್ ಕೊಟ್ಟಿದ್ದಾನೆ. Output royalty is 5 rupees per ton. 5 rupees per ton. Minimum rent, short workings, surplus, short working recovered, short working not recovered, and amount paid to landlord. Now you have written here. So 15, 16, 17, 18, 19 based on the question, and output based on the question. So 2000 tons, 3000 tons, 4000 tons, 4500 tons, and 5000 tons. Then you calculate royalty, that is 2000 tons into 5 rupees. So just multiply this output into royalty, you will get the royalty amount. So he will get 10,000, 15,000, 20,000, 22,500 and 25,000, and enter the minimum rent now. The minimum rent is 20,000 in the question. So 20,000 20,000, 20,000, 20,000, and there is a lockdown period. So there is a condition here. So in the year 2016, there is a lockdown period. 3,000 tons they have produced. The agreement provides if any year production of stock is due to lockdown, then minimum rent should reduce by 20%. So now you calculate actual minimum rent for the year 2016. That is, so 20,000, so minus that's 20% reduced, that's 20,000 to 20%, so that is 4,000. So 20,000 minus 4,000, 16,000. The effective minimum rent for the year 2016, 16,000 rupees. Just enter. So ನಿಮ್ಗೆ ಗೊತ್ತಾಗಲಿ ಅಂತ ಜಸ್ಟ್ ಕಲರ್ ಹಾಕ್ತಾ ಇದ್ದೀನಿ. ಸೊ ದೇರ್ ಇಸ್ ಅ ಲಾಕ್ಡೌನ್ ಪೀರಿಯಡ್, ಹೊಣೆ ಕೊಟ್ಟಿದ್ದಾನೆ. ಲಾಕ್ಡೌನ್ ಪೀರಿಯಡ್ ಇದ್ದಾಗ ಏನು ಮಾಡಬೇಕು, ಮಿನಿಮಮ್ ರೆಂಟ್ನ 20% ರೆಡ್ಯೂಸ್ ಮಾಡಿ ಅಂತ, ಹಾಗಾಗಿ ರೆಡ್ಯೂಸ್ ಮಾಡ್ತಾ ಇದ್ದೀನಿ. ರಿಮೈನಿಂಗ್ ಕ್ಯಾಲ್ಕುಲೇಷನ್ಸ್ ಡೂ ನಾವು. ದ ಶಾರ್ಟ್ ವರ್ಕಿಂಗ್ಸ್ ಆ್ಯಂಡ್ ಸರ್ಪ್ಲಸ್ ನಿಮ್ಗೆ ಆಲ್ರೆಡಿ ಗೊತ್ತು. ದ ಶಾರ್ಟ್ ವರ್ಕಿಂಗ್ಸ್ ಯಾವಾಗ ಬರುತ್ತೆ, ಸರ್ಪ್ಲಸ್ ಯಾವಾಗ ಬರುತ್ತೆ ಅಂದರೆ ವೆನ್ ರಾಯಲ್ಟಿ ಈಸ್ ಲೆಸ್ ದೆನ್ ದಿ ಮಿನಿಮಮ್ ರೆಂಟ್. ಇಟ್ ಮೀನ್ಸ್ excess of minimum rent over its actual royalty, then short workings is arised. When surplus will arise ಅಂತ ಹೇಳಿದ್ರೆ when the royalty is more than the minimum rent. For example, now see first case, see here the royalty is 10,000 and minimum rent is 20,000. So therefore the short workings is 10,000. Short workings is 10,000. Next, the short workings is 1,000. Next, here there is no short workings and there is no surplus also. And next, here there is no short workings since royalty amount is more when compared to minimum rent. So he will get the surplus is 2,500. And the last year there is no surplus since the royalty amount is more. So 5,000 rupees will be surplus. These are how you have to calculate surplus column and as well as short workings. So royalty amount ಕಡಿಮೆ ಇದ್ದು ಮಿನಿಮಮ್ ರೆಂಟ್ ಜಾಸ್ತಿ ಇದ್ದಾಗ ಶಾರ್ಟ್ ವರ್ಕಿಂಗ್ಸ್ ಬರುತ್ತೆ. ರಾಯಲ್ಟಿ ಅಮೌಂಟ್ ಜಾಸ್ತಿ ಇದ್ದು ಮಿನಿಮಮ್ ರೆಂಟ್ ಕಡಿಮೆ ಇದ್ದಾಗ ನಿಮ್ಗೆ ಸರ್ಪ್ಲಸ್ ಬರುತ್ತೆ. ಸಪೋಸ್ ಈಕ್ವಲ್ ಇದ್ದಾಗ ನೋ ಶಾರ್ಟ್ ವರ್ಕಿಂಗ್ಸ್ ಆ್ಯಂಡ್ ನೋ ಸರ್ಪ್ಲಸ್. ನೋ ಶಾರ್ಟ್ ವರ್ಕಿಂಗ್ ರಿಕವರ್ಡ್. ಸೊ ಶಾರ್ಟ್ ವರ್ಕಿಂಗ್ ರಿಕವರ್ಡ್ ಅಂದರೆ ಇಫ್ ಎನಿ ಡೆಫಿಷಿಯನ್ಸಿ ಯು ಕ್ಯಾನ್ ರಿಕವರ್ ಅಂಡ್ ಫಿಕ್ಸ್ಡ್ ರಿಕವರ್ಮೆಂಟ್ ಮೆಥಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಫಿಕ್ಸ್ಡ್ ರಿಕವರ್ಮೆಂಟ್ ಮೆಥಡ್ ನೋಡಿ ಎಷ್ಟು ವರ್ಷ ಟೈಮ್ ಕೊಡ್ತಾ ಇದ್ದಾನೆ, ದಟ್ ಈಸ್ ಫಸ್ಟ್ 4 years. ಫಸ್ಟ್ 4 years ಅಂತ ಕೊಡ್ತಾ ಇದ್ದಾನೆ. ಲೆಟ್ ಅಸ್ ಸಿ ನೌ. The first year there is no surplus, hence you cannot recover. So 1 ವರ್ಷ ಆಯಿತು. So second year also, so since there is no surplus you cannot recover, 2 year ಆಯಿತು. And third year there is no surplus here, hence you cannot recover. I told you already. So how to recover short workings, you must satisfy the 2 conditions. One is there must be a surplus, a second thing, and there must be a time period. So the 3 years is over.
and we are having the last year, 4 years ಅಂತ ಕೊಟ್ಟಿದ್ದೇನೆ, ನಮ್ಗೆ ಕೊನೆಯ ವರ್ಷ ಟೈಮ್ ಇದೆ ನೋಡೋಣ. ಸೊ 10,000 ಪ್ಲಸ್ 1,000 ಇಸ್ 11,000 ರುಪೀಸ್ ಆಯಿತು. ಸೊ ಈ 11,000 ರುಪೀಸ್ನ ಕೆನ್ ವಿ ರಿಕವರ್ ಇನ್ ನೆಕ್ಸ್ಟ್ ಇಯರ್? ಚೆಕ್ ಮಾಡೋಣ. ಸಿ ದೇರ್ ಇಸ್ ಅ ಸರ್ಪ್ಲಸ್ ಇದೆ. ಸೊ ಟೈಮ್ ಪೀರಿಯಡು ಇದೆ. ಸೊ ನಮ್ಮದು ಕೊನೆಯ ವರ್ಷ ಇನ್ನೂ ಒಂದಷ್ಟು ಟೈಮ್ ಇದೆ, ಹಾಗಾಗಿ ಕ್ಯಾನ್ ರಿಕವರ್ ನಾವು. ಎಷ್ಟು ರಿಕವರಿ ಮಾಡ್ಕೊಬೋದು ಅಂತಂದರೆ, ಸೊ ವಾಟ್ ಈಸ್ ದ ಕಂಡೀಷನ್ ಹಿಯರ್? ದ ಶಾರ್ಟ್ ವರ್ಕಿಂಗ್ಸ್ ಅಮೌಂಟ್ ಆರ್ ಸರ್ಪ್ಲಸ್ ಅಮೌಂಟ್ ವಿಚ್ ಎವರ್ ಈಸ್ ಲೆಸ್ ಟು ಬಿ ರಿಕವರ್ಡ್. ಸೊ ಇನ್ನೊಮ್ಮೆ ಹೇಳ್ತೀನಿ ನೋಡಿ, the 10,000 plus 1,000, 11,000 rupees or 2,500 rupees, whichever is less to be recovered, ಅದು ರಿಕವರ್ಡ್ ಆಗುತ್ತೆ. ಸೊ ಇಷ್ಟಾಗುತ್ತೆ ನಮಗೆ 2,500 rupees ರಿಕವರ್ಡ್ ಆಯಿತು. ದೆನ್ ಈಗ ನಮಗೆ ನೋಡಿ, ವಾಟ್ ಈಸ್ ದಿ ಶಾರ್ಟ್ ವರ್ಕಿಂಗ್ ನಾಟ್ ರಿಕವರ್ಡ್? ಸಪೋಸ್ ಇಫ್ ಎನಿ ಶಾರ್ಟ್ ವರ್ಕಿಂಗ್ಸ್ ಇಸ್ ನಾಟ್ ರಿಕವರ್ಡ್ ಫ್ರಮ್ ದಿ ಸರ್ಪ್ಲಸ್ ವಿತಿನ್ ಅ ಪೀರಿಯಡ್, ದೆನ್ ದಟ್ ಅಮೌಂಟ್ ಶುಡ್ ಬಿ ಟ್ರಾನ್ಸ್ಫರ್ ಟು P&L ಅಕೌಂಟ್, ಪ್ರಾಫಿಟ್ ಲಾಸ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೀನಿ. ಈಗ ಚೆಕ್ ಮಾಡಿ, ನಮಗೆ ಸರ್ಪ್ಲಸ್ ಇತ್ತು, ಖಾಲಿ ಆಯಿತು. ನೆಕ್ಸ್ಟ್ ಆಮೇಲೆ 4 years ಅಂದು 4 years ಹೆಂಡ್ ಆಗ್ತಾ ಹೋಯಿತು. ನೆಕ್ಸ್ಟ್ 5th ಇಯರ್ಗೆ ನಾವು ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕಾಗಲ್ಲ, ಸಿನ್ಸ್ ದ ಅಗ್ರಿಮೆಂಟ್ ಪ್ರೊವೈಡ್ಸ್ ಓನ್ಲಿ ಫಾರ್ 4 years. ಸೊ ದೇರ್ ಫಾರ್ ವಾಟ್ ಎವರ್ ದಿಸ್ ರಿಮೈನಿಂಗ್ ಶಾರ್ಟ್ ವರ್ಕಿಂಗ್ಸ್, ಸೊ ಆಫ್ಟರ್ ರಿಕವರಿ, ಇಫ್ ದೇರ್ ಈಸ್ ಎನಿ ಶಾರ್ಟ್ ವರ್ಕಿಂಗ್ಸ್ ಡ್ಯೂ ಟು ನಾಟ್ ಅವೈಲೇಬಲ್ ಆಫ್ ಸರ್ಪ್ಲಸ್, ದಟ್ ಅಮೌಂಟ್ ಮಸ್ಟ್ ಬಿ ಟ್ರಾನ್ಸ್ಫರ್ ಟು ಶಾರ್ಟ್ ವರ್ಕಿಂಗ್ ನಾಟ್ ರಿಕವರ್ಡ್. ಅಂದರೆ ಏನೀಗ ಇಲ್ಲಿ ನೋಡಿ, 10,000 ಪ್ಲಸ್ 1,000 11,000 ಇತ್ತು. ಈ 11,000 ಎಷ್ಟು ರಿಕವರಿ ಆಗಿದೆ? 2,500 rupees ರಿಕವರಿ ಆಗಿದೆ. ಈಗ 11,000 ಮೈನಸ್ 2,500, ಯು ವಿಲ್ ಗೆಟ್ 9,500 rupees. ಸರಿ, 8,500 rupees ಬರುತ್ತೆ ಸ್ನೇಹಿತರೆ. ರಿಮೈನಿಂಗ್, ಸೊ ನಿಲ್ and nil. Then how to calculate amount paid to landlord? So how to calculate amount paid to landlord? So there is a simple formula, because minimum rent plus surplus minus short working recovered. So minimum rent is 20,000 plus surplus is 0 and short working record 0. Therefore amount paid to landlord is 20,000. And the next year, so minimum rent is 16,000 plus surplus is 0 and short working record is 0. Then amount paid to landlord is 16,000. And the third year, the minimum rent is 20,000, there is no surplus, there is no short working recovered, so therefore amount paid to landlord is 20,000. And the fourth year, the minimum rent is 20,000 and surplus is 2,500, that is 20,000 plus 2,500, 22,500. So minus short working recovered, that is 22,500 minus 2,500, then the amount paid to landlord will be 20,000. And the finally 2019, the minimum rent is 20,000, the surplus is 5,000. So 25,000 minus short working record is 0, then amount paid to landlord is 25,000 rupees. ಸ್ನೇಹಿತರೆ, ಹೀಗೆ ನೀವು ಸೊ ರಾಯಲ್ಟಿ ಅಕೌಂಟ್ಸ್, ಲೆಡ್ಜರ್ ಅಕೌಂಟ್ಸ್ ಮಾಡೋಕ್ಕೆ ಮೊದಲು ಅನಾಲಿಸಿಸ್ ಟೇಬಲ್ನ ಮಾಡಬೇಕು ಸ್ನೇಹಿತರೆ. ಸೊ ಹೋಪ್ ಸೊ ಕ್ಲಿಯರ್, ನಿಮ್ಗೆ ಅರ್ಥ ಆಯಿತು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಲೆಟ್ ಅಸ್ ಪ್ರಿಪೇರ್ ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಲೆಸ್ಸಿ ವಿತ್ ಮಿನಿಮಮ್ ರೆಂಟ್ ಅಕೌಂಟ್ ಮೆಥಡ್. First I will take dead rent account. So day to particular JF amount, that's debit credit, and ledger accounts in the books of Gokul Mines Company. Now, so when you have to prepare dead rent account, see students, when the short workings arises, or when the minimum rent is equal to royalty, ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಶಾರ್ಟ್ ವರ್ಕಿಂಗ್ಸ್ ಅರೈಸ್ ಆಗಿರಬೇಕು ಅಥವಾ minimum rent amount should be equal to royalty amount, then you need to prepare dead rent account. It means ಈ ಪ್ರೆಸೆಂಟ್ ಕ್ವಶನ್ಗೆ ಬನ್ನಿ ನೋಡಿ, ಇಲ್ಲಿ ಶಾರ್ಟ್ ವರ್ಕಿಂಗ್ಸ್ 2015 2016 ಇದೆ, 2017 ಆಗಿದೆ ನೋಡಿ, ಮಿನಿಮಮ್ ರೆಂಟ್ ಇಸ್ ಈಕ್ವಲ್ ಟು ದಿ ರಾಯಲ್ಟಿ, ದೇರ್ ಫಾರ್ ಯು ಹ್ಯಾವ್ ಟು ಪ್ರಿಪೇರ್ ಡೆಡ್ ರೆಂಟ್ ಅಕೌಂಟ್ ಫಾರ್ ದ 2017 ಆಲ್ಸೋ. ಬಟ್ ಇನ್ ಕೇಸ್ 2018 and 19 ನೋಡಿ, there is no short workings, it means there is no, and you check this minimum rent whether it's equal to royalty. No, the royalty amount is more than the minimum rent, therefore you no need to prepare dead rent account for the year 2018, and also for the year 2019 also you no need to prepare dead rent account, but you need to prepare only for 2015, 16 and 17, and you have to see the minimum rent column as well as royalty and short workings. While preparing dead rent account, you have to check 3 columns. One is royalty, minimum rent and short workings. So let us prepare now the first entry for the year 2015.
the minimum rent due. So minimum rent due is a dead rent account data to landlord account and splitting of this dead rent between royalty and short working. So royalty account data, short workings account data to minimum rent account. So now just entry, let us check this, how much the minimum rent is 20,000. So enter 20,000, 20,000, and the credit side. So royalty, the royalty is how much? 10,000, and short workings is 10,000. So 10,000, 10,000, 10,000, 10,000. Now just make the total now. So I will get 20,000, 20,000. So 20,000, 20,000. And next we'll go to 2016 here. So same, the minimum rent due and splitting of minimum rent. So 2016 to landlord account and by royalty account, by short workings account. Check just only analysis table check ಮಾಡ್ಕೊಳ್ಳಿ. The minimum rent is 16,000. By splitting this 16,000, 15,000 royalty and 1,000 short workings. And so just close the account. Now 16,000 and 16,000. And we'll take 2017 also. We need to put dead rent account. So 2017. So due. So to landlord account, that is 20,000, and by royalty account, by splitting this, we are having only royalty. We don't have short workings, so that only we have to enter royalty by credit royalty account matra. 2016 to landlord account 20,000 and by royalty account only 20,000. So we are not so crediting any short workings account because so we don't have short workings here. Now just let us close this account. Dead rent account is. Let us close the dead rent account and we will take the next account, royalty account. We will take the next account, that is royalty account. While preparing royalty account, so you should see analysis table and you should see only royalty amount column as well as short working recovered amount column. So now let us prepare this royalty account. The first, the royalty paid. Royalty paid. So to dead rent account, there is 10,000 and royalty transferred by production account. So to dead rent account, there is second year 15,000 and by production account 15,000 rupees. See students, so royalty should transfer so to production account or profit and loss account. If you calculated royalty on output, you should transfer to production account. If you calculated royalty on sales, then you should transfer to profit and loss account. Now here the first year the dead rent account, so royalty account is credited, so I will take this entry. So to dead rent account, and there is second year also 2016, so 15,000 rupees, so I will take this account. So to dead rent account, even there is third year also in a dead rent account. So to dead rent account, so royalty account data to dead rent account, that is 20,000 rupees, and the royalty amount transferred to production account. So to by production account, it is 20,000 rupees. See students, always check ಮಾಡ್ಕೊಂತೇಳಿ analysis table is short working recovered ನೋಡಿ. Short working recovered ಇದೆ the fourth year. So till 3 years short working recovered ಇಲ್ಲ. So therefore we have to only just 3 entries ಮಾತ್ರ ಬರುತ್ತೆ. Then we'll take so 2018 years. From 2018 onwards, there is 2 landlord account and there is short working recover, that is 2 short workings account. To short workings account, that is short working recovered. So short working recovered ಎಷ್ಟಾಗಿದೆ ನೋಡಿ, short working recovered 2,500 rupees. I just enter this 2,500. So just total now 22,500 and 22,500. Now just this 22,500 must be transferred to production account. So next we'll take 2019. So 2019 to landlord account, that is 25,000 rupees is the royalty, and we'll transfer to royalty to production account 25,000.
So just make the total 2525. So this is how to prepare royalty account. So it will come only two just things here, short working recover and as well as royalty ಮಾತ್ರ ಬರುತ್ತೆ ಸ್ನೇಹಿತರೆ. Next we'll go to the next account, that is landlord account. ಸ್ನೇಹಿತರೆ ಡೆಡ್ ರೆಂಟ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಟು ಲ್ಯಾಂಡ್ಲಾರ್ಡ್ ಅಕೌಂಟ್ ಅಂತಿದೆ. ಸೊ ಹಾಗೆ ರಾಯಲ್ಟಿ ಅಕೌಂಟ್ ಚೆಕ್ ಮಾಡಿ. ಸೊ 2018 ಆ್ಯಂಡ್ 2019 ಲ್ಯಾಂಡ್ಲಾರ್ಡ್ ಅಕೌಂಟ್ ಇದೆ. ಸೊ ಏನೇನು ಮಾಡಿ ಈ ಎಂಟ್ರೀಸನ್ನು ನಾವು ಕ್ರೆಡಿಟ್ ಮಾಡಬೇಕು. ಸೊ ಇಫ್ ಯು ಮೇಕ್ ದಿಸ್ ಕ್ರೆಡಿಟ್ ಸೈಡ್ ಎಂಟ್ರಿ, ಸೊ ಬೈ ಡೆಡ್ ರೆಂಟ್ ಅಕೌಂಟ್ 20,000, ಬೈ ಡೆಡ್ ರೆಂಟ್ ಅಕೌಂಟ್ 16,000, ಬೈ ಡೆಡ್ ರೆಂಟ್ ಅಕೌಂಟ್ 20,000. ಸೊ ಅದೇ ರೀತಿ ದ ಪೇಮೆಂಟ್ ರಿಸೀವ್ಡ್, that is two bank account, just close the account and we'll take 2018-19. So 2018-19 ನೋಡಿ ರಾಯಲ್ಟಿ ಅಕೌಂಟ್ ಅಲ್ಲಿ ಇದೆ. ಸೊ 2018 ರಾಯಲ್ಟಿ ಅಕೌಂಟ್ ಅಲ್ಲಿ ಇದೆ ನೋಡಿ. So that is two landlord account and two landlord account. So you just make the entry credit side. So 2018 that is by royalty account, that is 20,000 rupees, and payment received from the bank, so 20,000. So 2019, so by royalty account 25,000 and payment received from the bank, that is 25,000. This is how to prepare. So royalty account, so that is landlord account. So landlord account ಮಾಡಬೇಕಾದ್ರೆ ಪ್ರಿಪೇರ್ ಮಾಡಬೇಕಾದ್ರೆ ನೀವು just check dead rent account as well as royalty account, and payment received, so you enter bank account. So we will take the last account, that is short workings account. Short workings account we need to prepare only for 3 years. Because see here this analysis table, short working arises, so 10,000, 1,000 and 4 years, that is short working recovered ಇದೆ ನೋಡಿ. ಸೊ ಶಾರ್ಟ್ ವರ್ಕಿಂಗ್ ರಿಕವರ್ಡ್ ಆ್ಯಂಡ್ ಶಾರ್ಟ್ ವರ್ಕಿಂಗ್ ನಾಟ್ ರಿಕವರ್ಡ್. ಸೊ ಇಷ್ಟು ಸಹ ನಾವೇನು ಮಾಡ್ತೀವಿ, ಶಾರ್ಟ್ ವರ್ಕಿಂಗ್ಸಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀರಿ. ಸೊ ಯು ಹ್ಯಾವ್ ಟು ಚೆಕ್ ದಿ ಶಾರ್ಟ್ ವರ್ಕಿಂಗ್ಸ್ ಅಮೌಂಟ್ ಕಾಲಮ್, ಶಾರ್ಟ್ ವರ್ಕಿಂಗ್ ರಿಕವರ್ಡ್ ಕಾಲಮ್ ಆ್ಯಂಡ್ ಶಾರ್ಟ್ ವರ್ಕಿಂಗ್ ನಾಟ್ ರಿಕವರ್ಡ್ ಕಾಲಮ್. ಸೊ ಲೆಟ್ ಅಸ್ ಟೇಕ್ ದಿ ಫಸ್ಟ್ ಎಂಟ್ರಿ ನಾವು. ಸಿ ಹಿಯರ್ ದ ಡೆಡ್ ರೆಂಟ್ ಅಕೌಂಟ್ ಇಲ್ಲಿದೆ ನೋಡಿ, ಶಾರ್ಟ್ ವರ್ಕಿಂಗ್ಸ್ ಕ್ರೆಡಿಟ್ ಸೈಡ್ ಇದೆ. ಅದೇ ರೀತಿ 2016 ಕ್ರೆಡಿಟ್ ಸೈಡ್ ಇದೆ ನೋಡಿ. ಸೊ ಯಾವ ಟು ಏನು ಮಾಡಬೇಕು ಈಗ, ಜಸ್ಟ್ ಟ್ರಾನ್ಸ್ಫರ್ ಮಾಡಿ, ಪೋಸ್ಟಿಂಗ್ ಮಾಡಿ ಟು ಡೆಬಿಟ್ ಸೈಡ್ ಆಫ್ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ಸೊ 10,000 ಇದೆ ಶಾರ್ಟ್ ವರ್ಕಿಂಗ್ಸ್, ದರ್ ಇಸ್ ನೋ ಅದರ್ ಎಂಟ್ರಿ, ದರ್ ಇಸ್ ಶಾರ್ಟ್ ವರ್ಕಿಂಗ್ ರಿಕವರ್ಡ್ ಯಾವುದೂ ಇಲ್ಲ. ಸೊ ಜಸ್ಟ್ ಮೇಕ್ ದ ಟೋಟಲ್ ನಾವು. ಸೊ 10,000, ಸೊ ವಿಲ್ ಗೆಟ್ ದ ಬ್ಯಾಲೆನ್ಸ್. ಸೊ ದಟ್ ಈಸ್ ಬೈ ಬ್ಯಾಲೆನ್ಸ್ carried down, that is closing balance, and same balance will carry forward to next year. So now the two balance brought down, ಎಷ್ಟಿದೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಲ್ಲಿ 10,000 ಇದೆ. just enter this amount 10,000. I will see the next analysis table or dead rent account. ಡೆಡ್ ರೆಂಟ್ ಅಕೌಂಟಲ್ಲಿ 2016 ಬೈ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಇದೆ, ಎಷ್ಟಿದೆ 1,000 rupees. ಸೊ ಎಂಟರ್ ಹಿಯರ್. ಸೊ ಡೆಡ್ ರೆಂಟ್ ಅಕೌಂಟ್ 1,000. now just close the account now, there is no other entry. So 11,000. now just find out closing balance, there is no other entry in credit side, so 11,000 ಬರುತ್ತೆ. the same 11,000 will carry forward to next year, that is opening balance 11,000 rupees ಆಗುತ್ತೆ. now you check any other entry or short workings arises. so dead rent account ನೋಡಿ, dead rent account ಅಲ್ಲಿ there is no short workings during the third year, because so we don't have any short workings in 2017. so there is no short working recovered, there is no short working not recovered. so we'll take, just close the account and find out the balance. okay, so next 2018. so here short working recovery ಆಗಿದೆ. so 2018
ದಟ್ ಈಸ್ ಬೈ ಶಾರ್ಟ್ ವರ್ಕಿಂಗ್ ರೆಕಾರ್ಡ್ ಆಗಿದ್ರೆ, ಸೊ ಬೈ ರಾಯಲ್ಟಿ ಅಕೌಂಟ್, ಸೊ ಎಷ್ಟು ರಿಕವರಿ ಆಗಿದೆ ನೋಡಿದ್ರೆ 2500 rupees ರಿಕವರಿ ಆಗಿದೆ, 2500. ಆ್ಯಂಡ್ ನಾಟ್ ರಿಕವರ್ಡ್, ಸೊ ನಾಟ್ ರಿಕವರ್ಡ್ ಚೆಕ್ ಮಾಡ್ಕೊಳ್ಳಿ. ಸೊ ಇಟ್ಸ್ ನಾಟ್ ರಿಕವರ್ಡ್ ಇಸ್ 8500 rupees. So 2000 recovered and not recovered is 8500. So ನೀವು ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರೀಬೇಕು ಸ್ನೇಹಿತರೆ. ಯು ಶುಡ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಲಾಸ್ ಅಕೌಂಟ್. ದಟ್ ಈಸ್ ಶಾರ್ಟ್ ವರ್ಕಿಂಗ್ ನಾಟ್ ರಿಕವರ್ಡ್. ಶಾರ್ಟ್ ವರ್ಕಿಂಗ್ ನಾಟ್ ರಿಕವರ್ಡ್ ಎಷ್ಟಿದೆ ಅಮೌಂಟು? 8500 rupees. Now just make the total now. 2500 plus 8500, 11000. So here also check, debit side 11000. So tally ಆಯಿತು. ಸೊ ನಾನು ನಿಮ್ಗೆ ಹೇಳಿದ್ದೀನಿ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಮಸ್ಟ್ ಬಿ ಟ್ಯಾಲಿ ಆಗಬೇಕು. ಸೊ ನಾವು 11000 ಜಸ್ಟ್ ನಾವು ಕ್ಲೋಸ್ ದಿ ಅಕೌಂಟ್ನ. ಸೊ ಹೀಗೆ ನೀವು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕು ಸ್ನೇಹಿತರೆ. ಸೊ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ನೋಡ್ಕೊಳ್ಳಿ. ಸೊ ಟು ಡೆಡ್ ರೆಂಟ್ ಅಕೌಂಟ್. ಸೊ ಫಸ್ಟ್ ಇಯರ್ ಇನ್ ಶಾರ್ಟ್ ವರ್ಕಿಂಗ್ಸ್ ಅರೈಸಸ್ and here also short working arises, and there is no short workings during year 2017 and 2018 short working recovered, so that by royalty account, and if short working not recovered by profit loss account transfer ಮಾಡ್ತೀರಿ. ಸೊ ಹೀಗೆ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಮಾಡಬೇಕು ನೀವು. ನೆಕ್ಸ್ಟ್ ಅದೇ ರೀತಿ ಲ್ಯಾಂಡ್ ಲಾರ್ಡ್ ಅಕೌಂಟ್. ಸೊ ಪೇಮೆಂಟ್ ರಿಸೀವ್ಡ್ ಟು ಬ್ಯಾಂಕ್ ಅಕೌಂಟ್ ಫಾರ್ ಆಲ್ 5 years. ಸೊ ಇದನ್ನು ಹೇಳ್ಬೇಕಾದ್ರೆ ಅಮೌಂಟ್ ಪೇ ಟು ಲ್ಯಾಂಡ್ ಲಾರ್ಡ್ ಕಾಲಮ್ನ ಚೆಕ್ ಮಾಡಬೇಕು. ಸೊ ಇಲ್ಲಿ ನಾವು ವಿತ್ ಮಿನಿಮಮ್ ರೆಂಟ್ ಆದ್ದರಿಂದ ಫಸ್ಟ್ 3 years ಡೆಡ್ ರೆಂಟ್ ಅಕೌಂಟ್ ಮಾಡಿದ್ದೀರಿ, ಹಾಗಾಗಿ ಡೆಡ್ ರೆಂಟ್ ಅಕೌಂಟ್ ಬರೀತೀರಿ. ನೆಕ್ಸ್ಟ್ 2 years ರಾಯಲ್ಟಿ ಅಕೌಂಟ್ನ ಬರೀತೀರಿ ನಾವು. ನೆಕ್ಸ್ಟ್ ಅದೇ ರೀತಿ ಸೊ ರಾಯಲ್ಟಿ ಅಕೌಂಟ್ ಸೇಮ್, ದ ಫಸ್ಟ್ 3 years ಇನ್ ಡೆಡ್ ರೆಂಟ್ ಅಕೌಂಟ್ ಆ್ಯಂಡ್ ಆದಮೇಲೆ 2 years ಲ್ಯಾಂಡ್ ಲಾರ್ಡ್ ಅಕೌಂಟ್. ಹಿಯರ್ ದ ಶಾರ್ಟ್ ವರ್ಕಿಂಗ್ ರಿಕವರಿ ಆಗಿದೆ, ಡೆಬಿಟ್ ಸರ್ ತೋರಿಸ್ತೀರ ನೀವು. ದ ರಿಮೈನಿಂಗ್, ಸೊ ದ ರಾಯಲ್ಟಿ ಅಮೌಂಟ್ ಮಸ್ಟ್ ಬಿ ಟ್ರಾನ್ಸ್ಫರ್ ಟು ಪ್ರೊಡಕ್ಷನ್ ಅಕೌಂಟ್ ಹಿಯರ್, ಬಿಕಾಸ್ ಯು ಹ್ಯಾವ್ ಕ್ಯಾಲ್ಕುಲೇಟ್ ರಾಯಲ್ಟಿ ಆ್ಯಂಡ್ ಔಟ್ಪುಟ್. ಇಫ್ ದರ್ ಇಸ್ ಅ ಸೇಲ್ಸ್ ಆದರೆ ನೀವು ಪಿ ಎನ್ ಎಲ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೀರಾ. ಸೊ ನೆಕ್ಸ್ಟ್ ಅದೇ ರೀತಿ ಸೊ ಡೆಡ್ ರೆಂಟ್ ಅಕೌಂಟ್. ಸೊ 3 years ಮಾತ್ರ ಪ್ರಿಪೇರ್ ಮಾಡಬೇಕು. ನಿಮ್ಗೆ ಹೇಳಿದ್ದೀನಿ ದ ಮಿನಿಮಮ್ ರೆಂಟ್ ಈಸ್ ಈಕ್ವಲ್ ಟು ರಾಯಲ್ಟಿ ಅಮೌಂಟ್ ಆರ್ ಮೋರ್ ದೆನ್ ದಿ ರಾಯಲ್ಟಿ ಆಗಿದ್ರೆ ಏನು ಮಾಡಬೇಕು ನೀವು? ಯು ಹ್ಯಾವ್ ಟು ಪ್ರಿಪೇರ್ ಡೆಡ್ ರೆಂಟ್ ಅಕೌಂಟ್ ಫಾರ್ ಎಷ್ಟು ಇಯರ್ಸ್ ಮಾಡಬೇಕಿಲ್ಲ? 3 years ಮಾಡಿದ್ದೀರಾ. ಸೊ ಇಲ್ಲಿ ಫಸ್ಟ್ ಎಂಟ್ರಿ ದ ರಾಯಲ್ಟಿ ಡೆಡ್ ರೆಂಟ್ ಅಕೌಂಟ್ ಈಸ್ ಡ್ಯೂ ಆ್ಯಂಡ್ ಸ್ಪ್ಲಿಟ್ಟಿಂಗ್ ಆಫ್ ಡೆಡ್ ರೆಂಟ್. ಸೆಕೆಂಡ್ ಇಯರ್ ಆಲ್ಸೋ ಡೆಡ್ ರೆಂಟ್ ಅಕೌಂಟ್ ಡ್ಯೂ ಆ್ಯಂಡ್ ಸ್ಪ್ಲಿಟ್ಟಿಂಗ್ ಆಫ್ ರಾಯಲ್ಟಿ, ಆ್ಯಂಡ್ ಥರ್ಡ್ ಇಯರ್ ಆಲ್ಸೋ ಸೇಮ್. ಸೊ ಹೀಗೆ ನೀವು ಅಕೌಂಟ್ಸ್ನ ಪ್ರಿಪೇರ್ ಮಾಡಬೇಕು ಸ್ನೇಹಿತರೆ. ಸೊ ಐ ಹೋಪ್ you clear your doubts. So thank you so much for watching my YouTube channel. Keep on watching my YouTube channel.